ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ರಾಜಕೀಯತರವಾದಂತ ಒಂದು ಸಂಸ್ಥೆ, ಸರ್ಕಾರಿ ನೌಕರರು ಯಾರು ಉದ್ಯೋಗ ಮಾಡ್ತಾ ಇದಾರೆ ಅವ್ರಿಗೆ ಬೇಕಂತ ಒಂದು ರಾಜಕೀಯತರವಾದಂತ ಒಂದು ಇನ್ಸ್ಟಿಟ್ಯೂಷನ್ ಚುನಾವಣೆ ನಡೀತಾ ಇದೆ. ನಾಳೆ ನಾಡಿದ್ದು ವೋಟಿಂಗ್ ಇದೆ. ಇವತ್ತು ಅವ್ನು ನಾಮಿನೇಷನ್ ಮಾಡ್ದ, ನಾನು ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳಿ ಅವನು ಇವತ್ತು ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ. ಹಾಗಾಗಿ ಈ ರೀತಿ ಅಧಿಕಾರಿಗಳನ್ನ ಧಮಕಿ ಹಾಕಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಬಿಟ್ಟು ಅವರಿಂದ ಒಳ್ಳೆ ಕೆಲಸಗಳನ್ನ ತೆಗೆದುಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳು ಸರ್ಕಾರ ನಡೆಸುವಂತ ಮಂತ್ರಿಗಳು ಶಾಸಕರು ಗಮನ ಕೊಡ್ಬೇಕೆ ಹೊರತು ಈ ರೀತಿ ದಬ್ಬಾಳಿಕೆ ಮಾಡಿ ನಾನು ಹೇಳಿದ ಮಾತಿಗೆ ಗೌರವ ಕೊಡ್ಲ ಅಂತೇಳಿ ಅಧಿಕಾರ ಟ್ರಾನ್ಸ್ಫರ್ ಮಾಡುವ ಮುಖಾಂತರ ಅವ್ರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುವಂತ ಒಂದು ಕೆಲಸವನ್ನ ಈ ಒಂದು ಜಿಲ್ಲಾ ರಾಜಕಾರಣಿಗಳು ಇದನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಂತ ಮಧು ಬಂಗಾರಪ್ಪ ಈ ತರ ರಾಜಕಾರಣಕ್ಕೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವ್ರು ಸ್ವತಂತ್ರ ಹೊರಪಾಡಿ ಅವ್ರು ಮಾಡ್ತಾರೆ. ಯಾಕೆಂದ್ರೆ ನಾಳೆ ವೋಟಿಂಗ್ ಇದೆ, ಇವತ್ತು ಏಕಾಏಕಿ ಅವನು ಊರ್ ಖಾಲಿ ಮಾಡ್ಬೇಕಂತ ಸರ್ಕಾರದ ಆದೇಶ ಮಾಡ್ತೀರಿ ಅಂದ್ರೆ ಯಾವ ರೀತಿ ನೀವು ನಿಮ್ಮ ಸರ್ಕಾರದ ಒಂದು ದುರುಪಯೋಗ ಯಾವ ರೀತಿ ಪಡಿಸ್ಕೊಂತಾ ಇದೆ ನಿಮ್ಮ ಆಡಳಿತ ವ್ಯವಸ್ಥೆಯನ್ನ. ಕೇವಲ 9 ಮಂತ್ 9 ತಿಂಗಳಾಗಿದೆ ತಹಸೀಲ್ದಾರ್ ಆಗಿ ಬಂದಿದ್ದಾರೆ. ಇವತ್ತು ಇರ್ತ ಅವ್ರು ಹೆಂಗಾರು ಬದುಕ್ತಾರ. ನಾ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಜಿಲ್ಲೆಯಲ್ಲಿ ಗೌರವಿತ ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಸಹಕಾರದಿಂದ ಶಿವಮೊಗ್ಗ ಕ್ಷೇತ್ರ ಇಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ, ಆಗ್ತಾ ಇದೆ, ಮುಂದೆ ಕೂಡ ಆಗ್ಬೇಕಾಗಿದೆ. ಈ ರೀತಿಯಂತ ಗೊಡ್ಡು ಬೆದರಿಕೆಗಳಿಗೆ ನೀವು ಯಾರು ಕೂಡ ತಲೆ ತೆಗೆಸ್ಕೊಳ್ಳದೆ ಸ್ವಾಭಿಮಾನದ ಕೆಲಸವನ್ನ ನೀವು ಮಾಡೋ ಸಂಬಳ ಕೂಡ ಸರ್ಕಾರ ನಿಮಗೆ. ಇವತ್ತು ನಾನು ಇರ್ತೀನಿ, ನಾಳೆ ಹೋಗ್ಬೋದು. ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೊರತೆ ಬರದಲ್ಲಿ ಗೌರವದಿಂದ ಕೆಲಸ ಮಾಡ್ಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ. ಮತ್ತೆ ಈ ರೀತಿಯಂತ ಗೊಡ್ಡು ಬೆದರಿಕೆಗಳಿಗೆ ತಲೆ ತೂಗಬಾರ್ದು ಅಂತ ಕೂಡ ಹೇಳಿ. ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದು 1.5 ವರ್ಷ ತುಂಬ್ತಾ ಇದೆ. ಜನ ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಕೂಡ ಕೊಟ್ಟರು. ತುಂಬಾ ವರ್ಷಗಳ ನಂತರ ಸ್ಟೇಬಲ್ ಗೌರ್ಮೆಂಟ್ಗೆ ಒಂದು ಮೆಜಾರಿಟಿಯನ್ನು ಕೊಟ್ಟರು. ಯಾವ ರೀತಿ ನಾವು ವರ್ಷಪೂರ್ತಿ ಒಂದೊಂದು ಹಬ್ಬ ಮಾಡ್ತಾ ಇರ್ತೀವಲ್ಲ, ಯುಗಾದಿ ಹಬ್ಬ, ದೀಪಾವಳಿ, ಗಣಪತಿ, ದಸರಾ, ಈ ತರ ಏನು ಹಬ್ಬ ಮಾಡ್ತಾ ಇರ್ತೀವಿ, ಆ ರೀತಿ ಒಂದೊಂದು ಹಬ್ಬಕ್ಕೂ ಕೂಡ ಒಂದೊಂದು ದೊಡ್ಡ ದೊಡ್ಡ ಹಗರಣಗಳನ್ನ ಸುದ್ದಿ ಆಗ್ತಿರ್ತೀವಿ. ರಾಜ್ಯ ಸರ್ಕಾರದ ಕರ್ಮವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ತಾವೇ ನೋಡಿ, ಒಂದು SCPT SP ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡಿದ್ದಿರ್ಬೋದು, ಮೂಡ ಹಗರಣ ಇರ್ಬೋದು, ಈಗ ಬರ್ತಿರುವಂತ ವಕ್ಫ್ ರಿಲೇಟೆಡ್ ಆ ಒಂದು ಭೂಮಿಯನ್ನ ಅದು ಪೂರ್ತಿ ವಕ್ಫಿಗೆ ಆಸ್ತಿ ಹೋಗಿದ್ರೆ ಅದು ಬೇರೆ, ಆ ಹೆಸರಲ್ಲಿ ಲೂಟಿ ಮಾಡೋದಕ್ಕೆ ಕೆಲಸ ಕೂಡ ಇವ್ರು ಈಗಾಗಲೇ ಮಾಡಿದ್ದಾರೆ. ನಾಳೆ ಹಂತವಾಗಿ ಇದೆಲ್ಲದೂ ಕೂಡ ನಾಳೆ ಪಾರ್ಲಿಮೆಂಟ್ ಬರೋದಿದೆ. ಹಾಗಾಗಿ ನಾನೇನು ಹೇಳಕ್ ಹೊರಟಿದ್ದೀನಿ, ಮೊನ್ನೆ ಒಬ್ಬ ದಕ್ಷ ಅಧಿಕಾರಿ ಸುಸೈಡ್ ಮಾಡ್ಕೊಟ್ಟು, ಪೊಲೀಸ್ ಅಧಿಕಾರಿಗಳು ಸುಸೈಡ್ ಮಾಡ್ಕೊಟ್ರು. ನಮ್ಮ ವಾಲ್ಮೀಕಿ ಹಗರಣ, ಈ ಎಲ್ಲ ಹಗರಣಗಳಿಂದ ಮರೆ ಮಾಚ್ಕೊಳಕ್ಕೋಸ್ಕರ, ಮರ್ಯಾದೆ ಮುಚ್ಕೊಂಡ್ಲಿಕ್ಕೋಸ್ಕರ ಅಂತ ಸಂಕಷ್ಟ ಸಂದರ್ಭ, ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಕೆಲವು ಎಮರ್ಜೆನ್ಸಿ ಆಕ್ಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾದ್ರು. ವಿತೌಟ್ ಟೆಂಡರ್, ಪೂರ್ತಿ ಬೇಸಿಸ್ ಮೇಲೆ ಕೆಲವು ಮಾಡ್ಬೇಕಾಗತ್ತೆ. ಒಂದು ದುರುದ್ದೇಶದ ಪೂರ್ವಕವಾಗಿ ಒಬ್ಬ ಗೌರವಾನ್ವಿತ ಯಡಿಯೂರಪ್ಪನವರ ಒಂದು ಆಡಳಿತದ ಎಲ್ಲಾ ವಿಚಾರಗಳನ್ನು ಕೂಡ ತನಿಖೆ ಮಾಡ್ತೀವಿ ಅಂತ ಮುಖಾಂತರ ಒಬ್ಬ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವ್ರನ್ನ ಕಟ್ಟಾಕ್ಲಿಕ್ಕೆ ಷಡ್ಯಂತ್ರ. ಒಬ್ಬ ಯುವ ಮುಖಂಡನಾಗಿ ಯಾವ ರೀತಿ ರಾಜ್ಯದ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ, ಅಲ್ಲಿ ವಿಜಯನನ್ನ ಬ್ರೇಕ್ ಹಾಕ್ಲಿಕ್ಕೋಸ್ಕರ, ನಮ್ಮ ಸಂಘಟನೆಗೆ ಮುಜುಗರ ಮಾಡ್ಲಿಕ್ಕೋಸ್ಕರ ಈ ರೀತಿಯಂತ ಸುಳ್ಳು ಆರೋಪಗಳನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತೇವೆ. ನಾಳೆ ಇವ್ರ ಯೋಗ್ಯತೆ ಏನಂತ ನಾಳೆ ಉಪಚುನಾವಣೆ ಒಂದು ರಿಸಲ್ಟ್ ಬಂದಾಗೆ ಗೊತ್ತಾಗ್ತದೆ ಅಂತದ್ದು ಕೂಡ. ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಬಡವರು ಸೈಟ್ ಇಲ್ಲ ಅಂತ ಹೇಳಿ ಬಾಯ್ ಬಡ್ಕೊಂತಿರೋಂತ ಒಂದ್ ಸಂದರ್ಭದಲ್ಲಿ ಇವ್ರ ಕುಟುಂಬಕ್ಕೆ 14 ಸೈಟ್ ಅನ್ನ ಮಾಡ್ಕೊಂಡು ಲೂಟಿ ಮಾಡ್ಕೊಂಡು ಇವತ್ತು ಅವ್ರಿಗೆ ಬೇಕಾದಂತ 1000 ಸೈಟ್ ಅನ್ನ ಮಾರಾಟ ಮಾಡ್ಕೊಂಡು ಇದ್ರ ಬಗ್ಗೆ ಗಂಭೀರವಾದ ತನಿಖೆ ಆಗ್ತಿರೋಂತ ಸಂದರ್ಭದಲ್ಲಿ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಈ ರೀತಿಯಂತ ಒಂದು ಹಗರಣ. ಒಂದ್ ಕಡೆಗೆ ಮುಖ್ಯಮಂತ್ರಿಗಳು ನಿನ್ನ ಹಗರಣ ನಾನು ನೋಡಕ್ ಹೋಗಲ್ಲ, ಇನ್ನೊಂದು DCM ಆಗಿ ನಿನ್ನ ಹಗರಣ ನಾನ್ ನೋಡಲ್ಲ ಅಂತೇಳಿ ಇಬ್ರು CM ಅಂಡ್ DCM ಇಬ್ರು ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ಈ ರೀತಿ ಲೂಟಿ ಸರ್ಕಾರವನ್ನು ನಡೆಸುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ. ಜನ ವಿರೋಧ ಪಕ್ಷವಾಗಿ ನಾವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ. ಮತ್ತೆ ಕಾನೂನು ಚೌಕಟ್ಟು ಏನೇನು ಎದುರಿಸ್ಬೇಕು ಅದು ಎದುರಿಸ್ತೀವಿ. ಯಾವ್ದು ಕೂಡ ನಮ್ಮ ಕುಟುಂಬಕ್ಕೆ ಅದು ಹೊಸತೇನಲ್ಲ. ಯಡಿಯೂರಪ್ಪನವ್ರನ್ನ ಕಟ್ಟಾಕ್ಲಿಕ್ಕೆ ಅವರ ರಾಜಕೀಯ ಜೀವನದಲ್ಲಿ ಎಲ್ಲಾ ರೀತಿಯಂತ ಅಸ್ತ್ರಗಳನ್ನ ಹಿಂದೆಲ್ಲ ನಡೆದು ಹೋಗಿದೆ. ಆದ್ರೆ ಇವತ್ತು ವಿಜೇಂದ್ರ ಬೆಳೀತಿದ್ದಾನೆ. ಇವತ್ತು ಅವರ
ಕೆಟ್ಟ ಭ್ರಷ್ಟಾಚಾರದ ವಿಚಾರಗಳು ಬೀದಿಗೆ ಎಳೆದಿ ಒಬ್ಬ ವಿಜಯನಪ್ಪ ಅದೇ ತರ ಮಾಡ್ತಾ ಇದ್ದಾನೆ. ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಇದೆಲ್ಲದೂ ಕೂಡ ಇಟ್ಕೊಂಡು ಈ ರೀತಿ ಕಟ್ಟಾಕ್ಬೋದು ಅಂತ ನಿಂದೇನು ಪ್ರಯತ್ನ ಇದ್ರೆ ಅದು ಸಾಧ್ಯ ಇಲ್ಲ ಅಂತ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ.